ಹಾಯ್ ಗೈಸ್, ವೆಲ್ಕಮ್. ಇವತ್ತು ನಾನು ನನ್ನ ಸ್ಟೈಲಲ್ಲಿ ಮಾಡೋ ವೆಜ್ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಈ ಬಿರಿಯಾನಿಗೆ ಹುರುಳಿಕಾಯಿ, ಕ್ಯಾರೆಟ್, ನೌಕೋಲು ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಟಾಣಿನೂ ನೆನೆಸಾಕಿಟ್ಟಿದ್ದೀನಿ. ಅವೈಲೇಬಲ್ ಇದ್ದರೆ ನೀವು ಇದಕ್ಕೆ ಕೋಸು, ಆಲೂಗಡ್ಡೆ ಕೂಡ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು. ನಾನು ನಮ್ಮ ಮನೇಲಿ ಇದ್ದಿದ್ದ ತರಕಾರಿನ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಇಲ್ಲಿ ಸೋಯಾ ಚಂಕ್ಸ್ನ ನೆನೆಸಿಟ್ಟಿದ್ದೀನಿ. ದಿಸ್ ಇಸ್ ಅ ಗುಡ್ ಪ್ರೋಟೀನ್. ಮತ್ತು ಇಲ್ಲಿ ಒಗ್ಗರಣೆಗೆ ಆನಿಯನ್ ಚಿಕ್ಕ ಚಿಕ್ಕ ಪೀಸಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಈಸ್ ವೆರಿ ಎಕ್ಸ್ಪೆನ್ಸಿವ್, ಸೊ ಜಸ್ಟ್ ಒನ್ ಬಿಗ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಟೊಮ್ಯಾಟೊ ಚೀಪ್ ಅಂತ ತುಂಬ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮಸಾಲೆಗೆ ಮಿಕ್ಸರಲ್ಲಿ ಸ್ವಲ್ಪ ಶುಂಠಿ ಮತ್ತು 3 to 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಕೊಬ್ಬರಿನ ಒಂದು 30 ಸೆಕೆಂಡ್ಸ್ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಾನು ಯೂಶ್ವಲಿ ತರಕಾರಿ ಕಟ್ ಮಾಡ್ಕೊಳ್ಳುವಾಗ ಸಿಪ್ಪೆನೆಲ್ಲ ಸೆಪ್ರೇಟಾಗಿ ಒಂದು ಬಾಕ್ಸ್ಗೆ ಹಾಕ್ಕೊಂಡ್ಬಿಡ್ತೀನಿ. ಈಸಿಯಾಗಿ ಡಿಸ್ಕಾರ್ಡ್ ಮಾಡ್ಬೋದು. ಮತ್ತು ಈ ಮಸಾಲೆಗೆ ಸ್ವಲ್ಪ ಲವಂಗ ಮತ್ತು ಚಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಟೊಮ್ಯಾಟೊನ ಸ್ವಲ್ಪ ಒಗ್ಗರಣೆಗೆ ಮತ್ತು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇದರಿಂದ ಮಸಾಲ ಸ್ವಲ್ಪ ಜಾಸ್ತಿ ಆಗುತ್ತೆ ಆ್ಯಂಡ್ ರೈಸ್ಗೆ ಚೆನ್ನಾಗಿ ಹಿಡಿಯುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಈಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಈ ಮಸಾಲೆ ಪದಾರ್ಥನೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ಸ್ವಲ್ಪ ಸೋಂಪು, ಪಲಾವ್ ಎಲೆ, ಮರಾಠ ಮೊಗ್ಗು, ಕಲ್ಲುವು ಎಲ್ಲ ತೊಗೊಂಡು ಈ ಕಾದಿರೋ ಎಣ್ಣೆಗೆ ಆ್ಯಡ್ ಮಾಡಿ ಒಂದು 1 ಮಿನಿಟ್ ಇದನ್ನು ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ಆನಿಯನ್ಸ್ ಆ್ಯಡ್ ಮಾಡಿ, ಆನಿಯನ್ಸ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. ಎನಿ ಬಿರಿಯಾನಿಗೆ ಈ ಆನಿಯನ್ ಫ್ರೈ ಮಾಡೋದೇ ಸೀಕ್ರೆಟ್. ನಾನು ತುಂಬ ವೆಜಿಟೇಬಲ್ಸ್ ಇದ್ದಿದ್ದರಿಂದ ಅಷ್ಟೊಂದು ಆನಿಯನ್ ಏನು ತೊಗೊಂಡಿಲ್ಲ. ಆಲ್ರೆಡಿ ಹೇಳಿದಾಗೆ ಆನಿಯನ್ ತುಂಬ ಎಕ್ಸ್ಪೆನ್ಸಿವ್ ಅಲ್ವಾ, ಅದಕ್ಕೆ ಜಸ್ಟ್ ಒಂದು ಆನಿಯನ್ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಇದಕ್ಕೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿದ್ದ ಟೊಮೆಟೊನ ಆ್ಯಡ್ ಮಾಡಿ, ಟೊಮೆಟೊ ಸ್ವಲ್ಪ ಇದರಲ್ಲಿ ಫ್ರೈ ಆಗೋವರೆಗೆ ಬೇಯಿಸ್ತಿದ್ದೀನಿ. ಆಮೇಲೆ ನಾವು ಕಟ್ ಮಾಡಿಟ್ಟಿದ್ದ ಎಲ್ಲ ತರಕಾರಿನ ಚೆನ್ನಾಗಿ ನೀರಲ್ಲಿ ತೊಳೆದು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ 1 or 2 ಮಿನಿಟ್ಸ್ ವಿಸಿಲ್ ಏನು ಮುಚ್ಚಿಟ್ಟೆ ಹಾಗೆ ಕುಕ್ಕರ್ ಲಿಡ್ ಮುಚ್ಚಿಟ್ಟು ಒಂದು 1 to 2 ಮಿನಿಟ್ಸ್ ಹಾಗೆ ಬೇಯಿಸ್ಕೊಳ್ಬೇಕು. ಹಸಿ ಬಟಾಣಿ ಏನಾದರೂ ಇಲ್ಲ ಅಂದರೆ ಒಣಗಿದ ಬಟಾಣಿನ ಯೂಶ್ವಲಿ ಓವರ್ನೈಟ್ ಸೋಕ್ ಮಾಡ್ಕೊಳ್ಳೋದು ಬೆಟರ್. ಆವಾಗ ಅದು ಚೆನ್ನಾಗಿ ಸೋಕಾಗಿರುತ್ತೆ ಮತ್ತು ಈಸಿಯಾಗಿ ಬೆಂದೋಗುತ್ತೆ. ಬಟ್ ನಾನು ಓವರ್ನೈಟ್ ಸೋಕ್ ಮಾಡಿರಲಿಲ್ಲ. ಮಾರ್ನಿಂಗ್ ಇನ್ಸ್ಟೆಂಟಾಗಿ ಡಿಸೈಡ್ ಮಾಡಿದ್ದು ಈ ರೆಸಿಪಿನ. ಹಾಗಾಗಿ ಮಾರ್ನಿಂಗ್ ಫಸ್ಟ್ ಇದನ್ನು ವಾಟ್ರಲ್ಲಿ ಸೋಕ್ ಮಾಡಿ ಇಟ್ಟೆ. ಎಲ್ಲ ತರಕಾರಿ ಕಟ್ ಮಾಡಿ ಮಸಾಲೆ ರೆಡಿ ಮಾಡೋ ಅಷ್ಟರಲ್ಲಿ ಒಂದು ಸ್ವಲ್ಪನಾದರೂ ಅದು ಸೋಕಾಗಿತ್ತು. ಹಾಗಾಗಿ ಅದು ಬೆಂದಿತ್ತು. ಈ ತರಕಾರಿ ಬೆಂದ ಮೇಲೆ ನಾವು ಗ್ರೈಂಡ್ ಮಾಡಿರೋ ಮಸಾಲಾನ ಇದಕ್ಕೆ ಆ್ಯಡ್ ಮಾಡಿ ಒಂದು 2 to 3 ಮಿನಿಟ್ಸ್ ಹಾಗೆ ಫ್ರೈ ಮಾಡಬೇಕು ವಿತೌಟ್ ಆ್ಯಡಿಂಗ್ ವಾಟರ್. ಈಗ ಇದಕ್ಕೆ ಕೊರಿಯಾಂಡರ್ ಪೌಡರ್ ಮತ್ತು ಬಿರಿಯಾನಿ ಮಸಾಲ, ಗರಂ ಮಸಾಲ ಈ ಪೌಡರ್ಸ್ ಇದ್ದರೆ ಇದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಯೂಶ್ವಲಿ ವೆಜ್ ಪಲಾವ್ಗೆ ಇದೆಲ್ಲ ಆ್ಯಡ್ ಮಾಡಲ್ಲ. ಇದು ಬಿರಿಯಾನಿ ಆಗಿರೋದ್ರಿಂದ ಈ ಮಸಾಲ ಪೌಡರ್ಸ್ ಎಲ್ಲ ಬೇಕು. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಇರುತ್ತೆ. ಸೊ ಈ ಮಸಾಲ ಪೌಡರ್ಸ್ನ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳೋದು ಬೆಟರ್. ಇಲ್ಲಿ ನಾನು ಸೋನಾ ಮಸೂರಿ ರೈಸ್ ತೊಗೊಳ್ತಿದ್ದೀನಿ. ಈ ಮೆಷರ್ಮೆಂಟಲ್ಲಿ 4 ಕಪ್ಸ್ ತೊಗೊಂಡ್ರೆ ವಾಟರು ಅರೌಂಡ್ 6 to 7 ಕಪ್ಸ್ ಸಾಕಾಗುತ್ತೆ. ಯಾಕಂದರೆ ಆಲ್ರೆಡಿ ಮಸಾಲದಲ್ಲಿ ಸ್ವಲ್ಪ ವಾಟರ್ ಇರುತ್ತೆ. ಸೊ 8 ಕಪ್ಸ್ ಏನಾದರೂ ಆ್ಯಡ್ ಮಾಡಿದ್ರೆ ಆ ಮಸಾಲದಲ್ಲಿರೋ ವಾಟರು ಸೇರಿಸಿ ರೈಸು ತುಂಬ ನುಣ್ಣಗಾಗುತ್ತೆ, ಉದ್ರುದ್ರಾಗಿ ಬರಲ್ಲ. ಸೊ 4 ಕಪ್ಸ್ ರೈಸ್ಗೆ 6 to 7 ಕಪ್ ವಾಟರ್ ಇಸ್ ಮೋರ್ ದೆನ್ ಎನಫ್. ರೈಸ್ನ ಚೆನ್ನಾಗಿ ಒಂದು 4 to 5 ಟೈಮ್ಸ್ ತೊಳೆದು ಈ ಮಸಾಲ ನೀರು ಕುದೀತಿರುವಾಗ ಆ್ಯಡ್ ಮಾಡ್ಕೊಳ್ಬೇಕು. ಈ ನೀರು ಕುದಿಯೋದಕ್ಕೆ ಮುಂಚೆ ರೈಸ್ನ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬಾರ್ದು. ತಳ ಅಂಟೋದು, ಸರಿಯಾಗಿ ಬೇಯದೇ ಇರೋದು ಈ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಕುದಿಯೋವಾಗಲೇ ಈ ರೈಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಇದಕ್ಕೆ ಬಾಸುಮತಿ ರೈಸ್ ಯೂಸ್ ಮಾಡಿದ್ರೂ ಕೂಡ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಯೂಶ್ವಲಿ ನಾನು ಮನೆಯಲ್ಲಿ ಸೋನಾ ಮಸೂರಿ ರೈಸ್ ಯೂಸ್ ಮಾಡ್ತೀನಿ. ಹಾಗಾಗಿ ಸೋನಾ ಮಸೂರಿ ರೈಸೇ ಆ್ಯಡ್ ಮಾಡ್ತಿದ್ದೀನಿ.
ಆ್ಯಂಡ್ ಇದೊಂಥರ ಯೂನಿವರ್ಸಲ್ ಡಿಶ್ ಅನಿಸುತ್ತೆ. ಮೋಸ್ಟ್ಲಿ ಯಾರಿಗಾದರೂ ಇಷ್ಟ ಆಗ್ಬೋದು. ಆಮೇಲೆ ಇಲ್ಲಿ ನಾನು ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಫ್ ಮೈ ರೆಸಿಪಿ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ತಿದ್ದೀನಿ. ಇದು ಎನಿ ಬಿರಿಯಾನಿಗೆ ಮಸ್ಟ್. ವಿತೌಟ್ ಲೆಮನ್ ಜ್ಯೂಸ್ ಅದು ಬಿರಿಯಾನಿನೇ ಆಗಲ್ಲ ಆ್ಯಂಡ್ ಅಷ್ಟು ಚೆನ್ನಾಗೂ ಇರೋದಿಲ್ಲ. ಈ ಹುಳಿ ಟೇಸ್ಟೇ ಬಿರಿಯಾನಿನಲ್ಲಿ ಹೈಲೈಟ್. ಚಿಕನ್ ಬಿರಿಯಾನಿಗೆ ನಾವು ಯಾವ ಥರ ಲೆಮನ್ ಆ್ಯಡ್ ಮಾಡ್ತೀವೋ ವೆಜ್ ಬಿರಿಯಾನಿಗೂ ಅದೇ ಥರ ಲೆಮನ್ ಆ್ಯಡ್ ಮಾಡಬೇಕು. ಟೊಮ್ಯಾಟೊ ಹುಳಿ ಇದ್ರೂ ಲೆಮನ್ ಟೇಸ್ಟೇ ಬಿರಿಯಾನಿನಲ್ಲಿ ಟೇಸ್ಟ್ ಕೊಡೋದು. ಸೊ ಲೆಮನ್ ಇಸ್ ಅ ಮಸ್ಟ್ ಫಾರ್ ಎನಿ ಬಿರಿಯಾನಿ. ಈ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿ ಒಂದು ಮಿಕ್ಸ್ ಕೊಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಸಿಲ್ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಕೊತ್ತಂಬರಿ ಇತ್ತು ಅಂತ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ. ಅದು ಆ್ಯಡ್ ಮಾಡಿದ ಮೇಲೆ ಕುಕ್ಕರ್ ಲಿಡ್ ಮುಚ್ಚಿಟ್ಟು ಒಂದು ವಿಸಿಲ್ ಬೇಯಿಸಿದ್ರೆ ಸಾಕಾಗುತ್ತೆ. 2 ವಿಸಿಲ್ಸ್ ಎಲ್ಲ ಬೇಯಿಸ್ಬಾರ್ದು, ತುಂಬ ಬೆಂದೋಗುತ್ತೆ. 1 ವಿಸಿಲ್ ಬಂದಿದ ತಕ್ಷಣ ಕುಕ್ಕರ್ನಲ್ಲಿರೋ ಪ್ರೆಷರ್ನಿಂದನೇ ಅದು ಬೆಂದೋಗುತ್ತೆ. ಸೊ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಮೊಸರು ಬಜ್ಜಿ ಅಥವಾ ರಾಯ್ತಾ ಜೊತೆ ಇದು ಒಂದು ಬೆಸ್ಟ್ ಕಾಂಬಿನೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.